ಬೆಂಗಳೂರಲ್ಲಿ ನಡೆದಂತ ದರೋಡೆ ಕೇಸಿಗೆ ಸಂಬಂಧಿಸಿದಂತೆ ಈಗೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. 7.11 ಕೋಟಿ ರೂಪಾಯಿ ದರೋಡೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಕೇಸನ್ನು ಭೇದಿಸಿದ್ದಾರೆ. ಚೆನ್ನೈನಲ್ಲಿ 5.5 ಕೋಟಿಯಷ್ಟು ಹಣ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಈವರೆಗೆ 8 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ. ದರೋಡೆ ನಡೆದ 2 ದಿನದಲ್ಲೇ ಕೇಸನ್ನು ಭೇದಿಸಿದ್ದಾರೆ ಬೆಂಗಳೂರು ಪೊಲೀಸರು. ಇನ್ನು ವಶಕ್ಕೆ ಪಡೆದಿರುವಂತಹ ಆರೋಪಿಗಳ ಪೈಕಿ ಸಿಎಂಎಸ್ ಸಂಸ್ಥೆಯ 4, ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಒಬ್ಬರು, ಒಟ್ಟು 8 ಮಂದಿ. ಕಾನ್ಸ್ಟೇಬಲ್ ಅಣ್ಣಪ್ಪ. ಇನ್ನು ದರೋಡೆ ಮಾಡೋದಕ್ಕೆ ಕಾರು ನೀಡಿದಂತ ಕಲ್ಯಾಣ ನಗರದ 2, ಬೆಂಗಳೂರಿನ ಕಲ್ಯಾಣ ನಗರದ 2, ಒಟ್ಟು 8 ಜನರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. 5.5 ಕೋಟಿ ರೂಪಾಯಿ ಚೆನ್ನೈನಲ್ಲಿ ಪತ್ತೆಯಾಗಿದೆ, ಅದನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಕಾರು ಚಿತ್ತೂರಲ್ಲಿ ಪತ್ತೆಯಾಗಿತ್ತು, ಆಂಧ್ರ ಪ್ರದೇಶದ ಚಿತ್ತೂರಲ್ಲಿ. ದುಡ್ಡು ಪತ್ತೆಯಾಗಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ. ಒಟ್ಟು 8 ಜನರನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಮಾಹಿತಿ. ಅದರಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಉಳಿದವರು ದರೋಡೆಯಲ್ಲಿ ನೇರವಾಗಿ ಭಾಗಿಯಾದವರು. ಇನ್ನು ಕಾರು ಒದಗಿಸಿದಂತ 2 ಇವರನ್ನೆಲ್ಲ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿ. ಸಿಎಂಎಸ್ ಸಂಸ್ಥೆಯ ಮಾಜಿ ಉದ್ಯೋಗಿ, ಕಾನ್ಸ್ಟೇಬಲ್, ದರೋಡೆಯ ಮಾಸ್ಟರ್ ಮೈಂಡ್ಗಳು. ಇಡೀ ದರೋಡೆ ಕೇಸ್ಗೆ ಪ್ಲಾನ್ ಮಾಡಿದ್ದೆ ಝೇವಿಯರ್ ಮತ್ತು ಅಣ್ಣಪ್ಪ. ಈ ಝೇವಿಯರ್ ಸಿಎಂಎಸ್ ಸಂಸ್ಥೆಯ ಮಾಜಿ ಉದ್ಯೋಗಿ, ಅಣ್ಣಪ್ಪ ಪೊಲೀಸ್ ಕಾನ್ಸ್ಟೇಬಲ್. ಈ 2 ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ. ಆಪರೇಟ್ ಮಾಡಿದವರು ಒಂದಿಷ್ಟು ಜನ, ದರೋಡೆಯಲ್ಲಿ ಭಾಗಿಯಾದವರು ಮತ್ತೊಂದಿಷ್ಟು ಜನ. ಆಪರೇಟ್ ಮಾಡಿದಂತ ಲಿಸ್ಟ್ ಅಲ್ಲಿ ಅಣ್ಣಪ್ಪ ನಾಯಕ್ ಇರೋದು. ಅಂದ್ರೆ ಬೆಂಗಳೂರಲ್ಲೇ ಕೂತು ದರೋಡೆಗೆ ಸಂಚು ರೂಪಿಸಿ ಯಾವ ರೀತಿ ದರೋಡೆ ಆಗಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಪ್ಲಾನ್ ಮಾಡಿದಂತ ಮಾಸ್ಟರ್ ಮೈಂಡ್ ಇರೋದು ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಮತ್ತು ಸಿಎಂಎಸ್ ನ ಮಾಜಿ ಸಿಬ್ಬಂದಿ ಝೇವಿಯರ್. ದರೋಡೆ ಮಾಡಿದಂತ ಟೀಮ್ ಒಂದು, ಆಪರೇಟ್ ಮಾಡಿದಂತ ಟೀಮ್ ಮತ್ತೊಂದು, ಸಪೋರ್ಟ್ ಒದಗಿಸಿರೋದು ಮತ್ತೊಂದು ಟೀಮ್. ಅಂದ್ರೆ ಕಾರನ್ನ ಕೊಟ್ಟಿರೋದು. 8 ಜನ ಸದ್ಯ ವಿಚಾರಣೆಗೊಳಪಡಿಸಿದ್ದಾರೆ, ವಶಕ್ಕೆ ಪಡೆಯಲಾಗಿದೆ ಅವರನ್ನು. 5.5 ಕೋಟಿ ರೂಪಾಯಿ ಸೀಸ್ ಆಗಿದೆ, ಅಂದ್ರೆ ರಿಕವರಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. 7.11 ಕೋಟಿ, 7 ಕೋಟಿ 11 ಲಕ್ಷ ರೂಪಾಯಿಯಲ್ಲಿ 5.5 ಕೋಟಿ ರೂಪಾಯಿ ಈಗ ರಿಕವರಿ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಫೋಟೋ ನೋಡ್ತಾ ಇದ್ದೀರಿ, ಇದು ಟೊಯೋಟಾ ಇನೋವಾ ಕಾರು ಚಿತ್ತೂರಲ್ಲಿ ಪತ್ತೆಯಾಯಿತು. ದರೋಡೆಗೆ ಬಳಕೆಯಾದಂತ ಕಾರು. ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಆರೋಪಿಗಳು ಎಸ್ಕೇಪ್ ಆಗಿದ್ರು, ಹಣದೊಂದಿಗೆ ಎಸ್ಕೇಪ್ ಆಗಿದ್ರು. ಸದ್ಯ ಆರೋಪಿಗಳನ್ನ ಚೆನ್ನೈನಲ್ಲಿ ಅರೆಸ್ಟ್, ಅಂದ್ರೆ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 5.5 ಕೋಟಿ ಹಣದೊಂದಿಗೆ ಬೆಂಗಳೂರಲ್ಲಿ ಆಪರೇಟ್ ಮಾಡ್ತಾ ಇದ್ದಂತ ಅಣ್ಣಪ್ಪ ನಾಯಕ್, ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಂಗಳೂರು ಪೊಲೀಸರನ್ನ ತೀವ್ರ ಮುಜುಗರಕ್ಕೆ ಸಿಲುಕಿಸಿದಂತ ಕೇಸಿದು. ಹಾಡ ಹಗಲೇ ದರೋಡೆಯಾದರೂ ಕೂಡ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಿತ್ತು ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಅಪ್ಡೇಟ್ ಏನಿದೆ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಬೆಂಗಳೂರಿನ ಸಿದ್ದಾಪುರ ಭಾಗದಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಅಂಶಗಳು ಬಯಲಾಗ್ತಾ ಇರ್ತಕ್ಕಂಥದ್ದು. ತನಿಖೆ ವೇಳೆ ಈಗಾಗಲೇ ಸಾಕಷ್ಟು ಮಂದಿಯನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಮುಖ್ಯವಾಗಿ ಏನಂದ್ರೆ ಕಾನ್ಸ್ಟೇಬಲ್ ಒಬ್ಬ, ಗೋವಿಂದಪುರದ ಕ್ರೈಮ್ ಕಾನ್ಸ್ಟೇಬಲ್, ಬೀಟ್ ಕಾನ್ಸ್ಟೇಬಲ್ ಆಗಿದ್ದಂತ ಅಣ್ಣಪ್ಪ ನಾಯಕನ್ನ ಈಗ ಪೊಲೀಸರು ನಿನ್ನೆ ಮಧ್ಯಾಹ್ನದಿಂದ ಸಹ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ತನಿಖೆ ವೇಳೆ ಸಾಕಷ್ಟು ಮಹತ್ವದ ಅಂಶಗಳು ಹೊರಬರ್ತಾ ಇರ್ತಕ್ಕಂಥದ್ದು. ಸಿಎಂಎಸ್ ಮಾಜಿ ಸಿಬ್ಬಂದಿ ಆಗಿರ್ತಕ್ಕಂಥ ಝೇವಿಯರ್ ಮತ್ತೆ ಏನ್ ಕಾನ್ಸ್ಟೇಬಲ್ ಇದ್ದಾರೆ, 2 ಸಹ ಅಣ್ಣಪ್ಪ ಮತ್ತೆ ಝೇವಿಯರ್ 2 ಸಹ ಸ್ನೇಹಿತರಾಗಿದ್ರು. 1 ವರ್ಷದ ಹಿಂದೆ ಸಿಎಂಎಸ್ ನಲ್ಲಿ ಝೇವಿಯರ್ ಕೆಲಸ ಮಾಡ್ತಾ ಇರ್ತಾನೆ. ಕೆಲ ಕಾರಣಗಳಿಂದ ಸಹ ಆತ ಕೆಲಸವನ್ನ ಬಿಟ್ಟಿದ್ದ. ಈ ನಡುವೆ ಇವರಿಬ್ರು ಸೇರ್ಕೊಂಡು ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ.
ಆ ಕಲ್ಯಾಣ್ ನಗರ ಭಾಗ ಮತ್ತೆ ಬಾಣಸ್ವಾಡಿ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಕಮ್ಮನಹಳ್ಳಿ ಈ ಹುಡುಗೂರನ್ನ ಕೂಡಿ ಹಾಕೊಂಡು ಈ ರೀತಿ ಕೃತ್ಯ ಮಾಡೋದಕ್ಕೆ ಎಲ್ಲಾ ರೀತಿಯ ಸಂಚನ್ನ ರೂಪಿಸ್ತಾರೆ. ಅದರಲ್ಲಿ ರೂಟ್ ಮ್ಯಾಪ್ ಆಗಿರ್ಬೋದು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, CCTV ಎಲ್ಲಿದಾವೆ, ಹೇಗ್ ವರ್ಕ್ ಮಾಡಿದ್ರೆ ನಾವು ಪೊಲೀಸ್ನಿಂದ ಎಸ್ಕೇಪ್ ಆಗ್ಬೋದು ಅಂತ ಎಲ್ಲಾ ಪ್ಲಾನ್ ಅನ್ನ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಅಣ್ಣಪ್ಪ ನಾಯಕ್ ರೆಡಿ ಮಾಡಿ ಕೊಡ್ತಾನೆ. ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥದ್ದು ಆರೋಪಿಗಳೇನಿದ್ದಾರೆ, ರಾಬರಿ ಮಾಡ್ತಕ್ಕಂಥ ಆರೋಪಿಗಳು ಎಲ್ಲರೂ ಸಹ ಪ್ಲಾನ್ ನಂತೆ ಸಹ ಎಕ್ಸಿಕ್ಯೂಟ್ ಮಾಡಿ ಸುಮಾರು 7 ಕೋಟಿ 11 ಲಕ್ಷ ಹಣವನ್ನ ಎತ್ಕೊಂಡು ಪರಾರಿಯಾಗಿದ್ದಾರೆ. ಈಗ ಸದ್ಯ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ 5 ಕೋಟಿ 30 ಲಕ್ಷ ಹಣವನ್ನ ರಿಕವರಿ ಮಾಡಲಾಗಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಒಬ್ಬ ಕಾನ್ಸ್ಟೇಬಲ್ ಇಲಾಖೆಯಲ್ಲಿ ಇಟ್ಕೊಂಡು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರು ಒಬ್ಬ ಮಾದರಿಯಾಗಿರ್ಬೇಕಿತ್ತು. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯೋ ಕೆಲಸ ಆಗಿರ್ತಕ್ಕಂಥದ್ದು, ಮಾದರಿಯಾಗಿಟ್ಕೊಂಡು ಜನರ ಸೇವೆ ಮಾಡ್ಬೇಕಿತ್ತು, ಕ್ರೈಮ್ ಅನ್ನ ಕಂಟ್ರೋಲ್ ಮಾಡ್ಬೇಕಿತ್ತು, ಅಪರಾಧಗಳನ್ನ ತಡೆ ಮಾಡ್ಬೇಕಿತ್ತು. ಆದ್ರೆ ಇಂಥ ಕಾನ್ಸ್ಟೇಬಲ್ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಹೇಗೆ ಪೊಲೀಸರು ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ, ಏನೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ಟೈಮಲ್ಲಿ ನೀವು ರಾಬ್ರಿ ಮಾಡಿದ್ರೆ ಕ್ಲೀನ್ ಆಗಿ ಎಸ್ಕೇಪ್ ಆಗ್ಬೋದು ಅನ್ನೋದ ಸಂಪೂರ್ಣವಾಗಿ ಪ್ಲಾನ್ ಮಾಡಿಕೊಟ್ಟಿದ್ದ. ಅದರಂತೆ ಸಹ ರಾಬರ್ಸು ಕೂಡ ಪ್ಲಾನ್ ಮಾಡಿ ಮಧ್ಯಾಹ್ನದ ಸಮಯದಲ್ಲಿ ರಾಬ್ರಿ ಮಾಡಿ ಪರಾರಿಯಾಗಿದ್ದಾರೆ. ಸದ್ಯ ಇತರ ಆರೋಪಿಗಳಿಗಾಗೂ ಸಹ ಪೊಲೀಸರು, ದಕ್ಷಿಣ ವಿಭಾಗದ ಪೊಲೀಸರು ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಆಂಧ್ರದಲ್ಲಿ ಕಾರ್ ಏನಿದೆ ಅದು ಪತ್ತೆಯಾಗಿರ್ತಕ್ಕಂಥದ್ದು. ಅದಕ್ಕೂ ಸಹ ನಕಲಿ ನಂಬರ್ ಅನ್ನ ಬಳಸಿ ಮಾಡಿದ್ರು. ಈಗ ಆ ಕಾರ್ನ ವಶಕ್ಕೆ ಪಡೆದಿರ್ತಕ್ಕಂಥ CCB ಟೀಮ್ ಏನಿದೆ ಅಲ್ಲಿರ್ತಕ್ಕಂಥ ಆಂಧ್ರದಲ್ಲಿರ್ತಕ್ಕಂಥ CCB ಟೀಮು ಕಾರನ್ನ ಪರಿಶೀಲನೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.